ಚಲನಚಿತ್ರ ನಟ ದರ್ಶನ್ ಜೈಲಿನಲ್ಲಿ ಇರುವುದರಿಂದ ಈ ಸಂಕಷ್ಟವನ್ನು ಪರಿಹರಿಸುವಂತೆ ದರ್ಶನ್ ಸಹೋದರ ನಿರ್ದೇಶಕ ತೂಗುದೀಪ ದಿನಕರ್ ಇತ್ತೀಚೆಗಷ್ಟೇ ನಾಗಮಂಗಲ ಪಟ್ಟಣದ ಪುರಾಣ ಪ್ರಸಿದ್ಧ ವೀರಭದ್ರಸ್ವಾಮಿ ಮೊರೆ ಹೋಗಿ ಸಹೋದರ ಆದಷ್ಟು ಬೇಗ ಜೈಲಿನಿಂದ ಹೊರಬರಲಿ ಎಂದು ವೀರಭದ್ರಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ. ಪೂಜೆ ಅಂತ ಹೇಳಿ ಅಮಾವಾಸ್ಯೆ ಹೋಮ ಹವನ ನಡೀತದೆ. ಪೂಜೆ ಅಂತ ಹೇಳಿ ಮಾಡ್ತೀವಿ ಅಮಾವಾಸ್ಯೆಗಳಲ್ಲಿ. ಆ ಅಮಾವಾಸ್ಯೆ ದಿವಸ ಬಂದು ಏನಾದರೂ ಸಂಕಲ್ಪ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತೇಳಿ ಪ್ರತೀತಿ ಇಂಗ್ಲಿಂದ ಇದೆ. ಸೊ ಅದು ವಿಚಾರ ದಿನಕರ್ ಅವ್ರಿಗೆ ತಿಳಿಸಿ ಯಾರೋ ನಮ್ಮ ಸ್ನೇಹಿತರು ಅವರು ದರ್ಶನ್ ಚಲನಚಿತ್ರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಇಲ್ಲಿಗೆ ಬಂದು ಅವರು ಒಂದು ಸಂಕಲ್ಪ ಮಾಡ್ಕೋತೀವಿ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ದೇವರು ಭಾಳ ಸ್ಟ್ರಾಂಗು, ಎಲ್ಲರೂ ತುಂಬ ಭಕ್ತಿಯಿಂದ ನಡ್ಕೋತಾರೆ. ವೀರಭದ್ರ ಸ್ವಾಮಿ ಅಂದರೆ ಅಷ್ಟೇ ಪವರ್ಫುಲ್ಲು ದೇವರಿದ್ದಾರೆ, ಭಾಳ ಸ್ಟ್ರಾಂಗು ಮತ್ತು ಕೋಪಿಷ್ಟ ಸ್ವಾಮಿ. ಸೊ ಹಾಗಾಗಿ ಎಲ್ಲ ಭಕ್ತಿಯಿಂದ ನಡ್ಕೊಳ್ತಾರೆ ನಮ್ಮ ದೇವ್ರಿಗೆ. ನಮ್ಮ ದೇವರು ಅವ್ರಿಗೂ ಕೂಡ ಕರುಣೆ ತೋರಿಸಿ ಅವ್ರಿಗೂ ಬೇಗ ಆದಷ್ಟು ಒಳ್ಳೇದು ಮಾಡಲಿ ಅಂತೇಳಿ ನಮ್ಮ ಆಶಯ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ವೀರಭದ್ರಸ್ವಾಮಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಶರತ್ ರಾಮಣ್ಣ ಮಾತನಾಡಿ, ಪುರಾಣ ಪ್ರಸಿದ್ಧ ದೇವಾಲಯವಾದ ಈ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಡೆಯುತ್ತವೆ. ವಿಶೇಷ ದಿನಗಳಲ್ಲಿ ದೇವರಿಗೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಸತ್ಯವಾದ ಈ ದೇವರನ್ನ ನಂಬಿ ತೂಗುದೀಪ ಶ್ರೀನಿವಾಸ್ ಕುಟುಂಬ ವೀರಭದ್ರ ಸ್ವಾಮಿಯನ್ನ ನಂಬಿ ಪೂಜೆಯನ್ನು ಸಲ್ಲಿಸಿ ಹೋಗಿದ್ದಾರೆ ಎಂದು ತಿಳಿಸಿದರು. ನಾಗಮಂಗಲ ತಾಲೂಕು ನಾಗಮಂಗಲ ಪಟ್ಟಣ ವ್ಯಾಪ್ತಿಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರು, ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ಸ್ವಾಮಿಯವರು ಇಲ್ಲಿ ನೆಲೆಸಿದ್ದಾರೆ. ಪ್ರತೀತಿ ಮತ್ತು ಇತಿಹಾಸದ ಪ್ರಕಾರ 1000 ವರ್ಷಗಳ ಹಳೆ ದೇವಸ್ಥಾನ ಅಂತೇಳಿ ಇದನ್ನು ಹೇಳ್ತಾರೆ. ಮತ್ತು ಒಂದು 500 ವರ್ಷಗಳ ಹಿಂದೆ 1500ನೇ ಇಸ್ವಿಲಿ ಇದನ್ನು ಜೀರ್ಣೋದ್ಧಾರ ಮಾಡಿರೋದು ಇಲ್ಲಿ ನಮಗೆ ಶಿಲಾಸನ ಇದೆ. ಸೊ ಇದು ತುಂಬ ಈ ದಕ್ಷಿಣ ಭಾರತಕ್ಕೆ ಅಥವಾ ಮಂಡ್ಯ ಜಿಲ್ಲೆ ಈ ಭಾಗಕ್ಕೇನೆ ತುಂಬ ಹಳೆ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತೇಳಿ ಹೇಳ್ತಾರೆ. ನಾಗಮಂಗಲ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಮತ್ತು ಇನ್ನಿತರ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ್ನು, KR ನಗರ ಅಲ್ಲಿವರೆಗೂ ನಮ್ಮ ದೇವರ ಒಕ್ಕಲುಗಳು ತುಂಬ ಜನ ಇದ್ದಾರೆ. ತುಂಬ ಶಕ್ತಿಶಾಲಿ ಪ್ರಳಯ ರುದ್ರ ಅಂತೇಳಿ ನಮ್ಮ ದೇವ್ರನ್ನ ಕರೀತಾರೆ. ಸೊ ಹಾಗಾಗಿ ಇದು ಭಾಳ ಶಕ್ತಿಶಾಲಿ ಕ್ಷೇತ್ರ. ಜೊತೆಗೆ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ದಕ್ಷ ಬ್ರಹ್ಮ ಸಂಹಾರ ಎಲ್ಲೂ ನಡೆಯಲ್ಲ. ವೀರಭದ್ರ ಸ್ವಾಮಿ ಅವತಾರ ತಾಳಿದ್ದೆ ದಕ್ಷ ಬ್ರಹ್ಮ ಅವ್ರನ್ನ ಸಂಹಾರ ಮಾಡಲಿಕ್ಕೆ ಅಂತೇಳಿ. ಆ ದಕ್ಷ ಬ್ರಹ್ಮ ಸಂಹಾರ ನಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಸಮಯದಲ್ಲಿ ನಡೀತದೆ, ಇನ್ನೆಲ್ಲೂ ನಡೆಯಲ್ಲ. ಅಷ್ಟು ಒಂದು ಪ್ರತೀತಿಯಿಂದ ನಡ್ಕೊಂಡ್ಬಂದಿರ್ತಕ್ಕಂಥ ದೇವಸ್ಥಾನ. ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಜಾತ್ರೆ ನಡೀತದೆ. ಈಗ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆಗೆ ವಿಶೇಷವಾಗಿ ಹೋಮ ಹವನ ಪೂಜೆಗಳು ನಡೀತಿರ್ತದೆ, ಬೆಳ್ಳಿ ಅಲಂಕಾರ ಎಲ್ಲ ಇರ್ತದೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಬೇಗ ಒಳ್ಳೇದಾಗಲಿ ಅವ್ರಿಗೆ ಅಂತೇಳಿ ಅವ್ರ ಕುಟುಂಬದವರು ಆದಂಥ ದಿನಕರ್ ಅವರು ಬಂದು ಭಗವಂತನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ನಮ್ಮ ಆಶಯನೂ ಕೂಡ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಬಂದು ಹೋಗಿದ್ದಾರೆ. ಅದೇ ಧನ್ಯವಾದಗಳು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.